ನಮಸ್ಕಾರ. ಹೆಂಡತಿ ಕಣ್ಣಲ್ಲಿ ಒಂದು ಹನಿ ಕಣ್ಣೀರು ಬರದಂಗೆ ನೋಡಿಕೊಳ್ಳುವ ಗಂಡನ ರಾಶಿ ನಕ್ಷತ್ರ ಯಾವುದು? ಯಾವ ರಾಶಿ ನಕ್ಷತ್ರದ ಗಂಡಸರು ಹೆಂಡತಿನ ತುಂಬ ಪ್ರೀತಿಸ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊತಾರೆ? ಆ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ, ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗಿನ ಕಾಲದಲ್ಲೂ ಆಶ್ಚರ್ಯ ಆಗ್ಬೋದು, ಎಸ್ಪೆಷಲಿ ಹೆಣ್ಮಕ್ಳು. ನಮ್ಮನ್ನು ಇಷ್ಟು ಚೆನ್ನಾಗೇ ನೋಡ್ಕೊಳ್ಳುವ ಗಂಡ ಸಿಗ್ತಾನಾ, ಗಂಡ ಇರ್ತಾನಾ ಅಂತ ಆಶ್ಚರ್ಯ ಆಗ್ತಿರುತ್ತೆ. ಈ ವಿಡಿಯೋ ನೋಡ್ತಿರ್ಬೇಕಾದ್ರೆ ಹೌದಾ ಅಂತ ವಂಡರು ಅನ್ನಿಸ್ತಿರುತ್ತೆ. ಖಂಡಿತವಾಗ್ಲೂ ಭೂಮಿ ಮೇಲೆ ಇದ್ದೇ ಇರ್ತಾರೆ. 9 ಗ್ರಹ, 27 ನಕ್ಷತ್ರ, 12 ರಾಶಿ ಇದ್ದಾವೆ ಅಂತಂದರೆ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಯಾವ ರಾಶಿ ನಕ್ಷತ್ರದ ಗಂಡಸರು ಎಸ್ಪೆಷಲಿ ಮದುವೆ ಆದಮೇಲೆ ಹೆಂಡ್ತಿನ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಒಂದು ಹನಿ ಕಣ್ಣೀರು ಬರೆದಿಲ್ದಂಗೆ ನೋಡಿಕೊಳ್ಳುವ ಗಂಡಸರ ರಾಶಿ ನಕ್ಷತ್ರ ಯಾವುದು? ಈಗ ನೋಡಿ, ಇವತ್ತು ಯಾಕೆ ಮದುವೆಗಳಾದ ಮೇಲೆ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳು, ಸಪರೇಷನ್ಸು, ದೂರ ಇವೆಲ್ಲ ಬರ್ತವೆ. ಈ ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ, ಲವ್ವು, ಅಫೇರು, ಇನ್ನೊಂದು ಮತ್ತೊಂದು ಇವೆಲ್ಲ ಯಾಕೆ ಬರ್ತವೆ ಅಂತಂದರೆ, ಇವೆಲ್ಲ ಮನುಷ್ಯ ಮಾಡ್ಕೊತಾ ಹೋಗ್ತಾನೆ. ಒಂದು ಈ ದುಡ್ಡಿನ ವಿಚಾರಕ್ಕೆ ಬರುತ್ತೆ, ಎರಡನೇದು ಆಸ್ತಿಗಳ ವಿಚಾರಕ್ಕೆ ಬರುತ್ತೆ, ಮೂರನೇದು ಮಕ್ಕಳು ವಿಚಾರಕ್ಕೆ ಬರುತ್ತೆ, ನಾಲ್ಕನೇದು ಅತ್ತೆ ಮಾವನ ವಿಚಾರಕ್ಕೆ ಬರುತ್ತೆ, ಇಲ್ಲ ನಾದಿನಿ ವಿಚಾರಕ್ಕೆ ಬರುತ್ತೆ, ಇಲ್ಲ ಅಳಿಯನ ವಿಚಾರಕ್ಕೆ ಬರುತ್ತೆ, ಇಲ್ಲ ಸೊಸೆ ವಿಚಾರಕ್ಕೆ ಬರುತ್ತೆ. ಈ ನನ್ನ ಗಂಡ ದುಡಿಯಲ್ಲ ಅಂತ, ನನ್ನ ಗಂಡ ಹೇಳಿದ ಮಾತು ಕೇಳಲ್ಲ ಅಂತ, ಖರ್ಚು ಮಾಡ್ತಾನೆ, ಸುಮ್ಮನೆ ದುಡ್ಡೆಲ್ಲ ಹಾಳು ಮಾಡ್ತಾನೆ ಅಂತ, ಇಲ್ಲ ಕುಡಿದು ಬಂದು ಹೆಂಗಂದ್ರಂಗೆ ಬೈತಾರೆ ನನಗೆ ಅಂತ. ಈ ಒಂದು ವಿಚಾರಕ್ಕಲ್ಲ, ಎರಡು ವಿಚಾರಕ್ಕಲ್ಲ, ಹೇಳೋಕ್ಕೆ ಆಗಲ್ಲ ಅಂಥ ವಿಚಾರಕ್ಕೆ ಬರುತ್ತೆ, ಇಂಥ ವಿಚಾರಕ್ಕೆ ಬರುತ್ತೆ. ಇವತ್ತು ಕಲಿಯುಗದಲ್ಲಿ ನೋಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು, ಕಂಡಿದ್ದೆಲ್ಲ ಬೇಕು. ಎಲ್ರಿಗೂ ಆಸೆ ಆಕಾಂಕ್ಷೆ ಇದ್ದಿದ್ದೆ. ಅಕ್ಕಪಕ್ಕದ ಮನೆಯವರು, ಎದುರುಗಡೆ ಮನೆಯವರು ಅಪಾರ್ಟ್ಮೆಂಟ್ ತಗೊಂಡ್ರು, ಡೂಪ್ಲೆಕ್ಸ್ ಹೌಸ್ಗಳು ಕಟ್ಸಿದ್ರು, ಕಾರ್ ತಗೊಂಡ್ರು, ಅರ್ಧ kg ಬಂಗಾರ ತಗೊಂಡ್ರು. ಮದುವೆಗಳಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ. ಅವ್ರ ಮಕ್ಕಳಿಗೆ ಅಷ್ಟು ಫಾರಿನಲ್ಲಿ ಓದಿಸ್ತಿದ್ದಾರೆ. ಅವ್ರು ನೋಡಿದರೆ ಒಳ್ಳೊಳ್ಳೆ ಸೀರೆ ಉಟ್ಕೊತಾರೆ, ಒಳ್ಳೊಳ್ಳೆ ಆರ್ನಮೆಂಟ್ ಒಡವೆಗಳು ಹಾಕ್ಕೊಂಡು ಹೋಗ್ತಾರೆ. ಅವರೆಲ್ಲ ಅಷ್ಟು ಚೆನ್ನಾಗಿದ್ದಾರೆ, ಇಷ್ಟು ಚೆನ್ನಾಗಿದ್ದಾರೆ ಅಂತ ನೋಡ್ರಿ. ನೋಡೋದಕ್ಕೆ ಮಾತ್ರ ಔಟ್ಲುಕ್ ಹಂಗಿರ್ತಾರಷ್ಟೇ. ಅವ್ರ ಮನೆ ಒಳಗಡೆ ಹೋದರೆ ಗೊತ್ತಾಗುತ್ತೆ ನಿಜವಾದ ಬಣ್ಣ. ಇದು ಏನಾಗುತ್ತೆ ಅಂದರೆ ಕಂಪ್ಯಾರಿಸನ್ ಮಾಡ್ತಾ ಹೋಗ್ತಾರೆ. ಅವ್ರಂಗೆ ನಾವಿಂಗೆ ಅವ್ರಂಗೆ ಕಂಪ್ಯಾರಿಸನ್ ಮಾಡ್ಕೊಂಡಾಗ ಬರುತ್ತೆ. ಎರಡನೇದು ಅಹಂಕಾರ, ದುರಹಂಕಾರ, ನಾನು ನಂದು, ನನ್ನ ಮಾತೇ ಕೇಳಬೇಕು ಅನ್ನೋದಿರುತ್ತೆ. ಇನ್ನು ಸಿಟ್ಟು, ಕೋಪ, ಹಠ, ಬಾಯಿಗೆ ಬಂದಂಗೆ ಹೆಂಗಂದ್ರಂಗೆ ಮಾತಾಡೋದು ಮನೆಗಳಲ್ಲಿ. ಹಿಂಗೆ ಬಂದಾಗ ಈ ವಿಚಾರಗಳಲ್ಲಿ ಖಂಡಿತವಾಗ್ಲೂ ದುಡಿಯಲ್ಲ, ಮಾಡಲ್ಲ, ಇನ್ನೊಂದು ಮತ್ತೊಂದಕ್ಕೆ ನೀನು ಆಸ್ತಿ ಮಾಡಿಲ್ಲ, ನಾನು ಏನು ಕೇಳಿದೆ ನಿನಗೆ, ನನ್ನ ಮಕ್ಕಳಿಗೋಸ್ಕರ ತಾನೇ ನಾನು ಬಡ್ದಾಡ್ತಿರೋದು, ಈ 108 ಇರ್ತವೆ ಇವೆಲ್ಲ. ಸೊ ಹಿಂಗಾಗಿ ಎಸ್ಪೆಷಲಿ ಈ ಜಾತಕದಲ್ಲಿ ಇವೆಲ್ಲ ಯಾಕಪ್ಪ ಅಂತಂದರೆ, ಈ 1ನೇ ಮನೆ, 3ನೇ ಮನೆ, 4ನೇ ಮನೆ, 5ನೇ ಮನೆ, 6ನೇ ಮನೆ ಇವೆಲ್ಲ ಬಂದ್ಬಿಟ್ವು ಅಂತಂದರೆ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳು, ಸಪರೇಷನ್ಸು, ಅವ್ರ ಜೊತೆ ಸಂಬಂಧಗಳು, ಇವ್ರ ಜೊತೆ ಸಂಬಂಧ, ಅನುಮಾನ ಪಡ್ತಾರೆ, ನನ್ನ ಜಾಬಿಗೆ ಕಳಿಸಲ್ಲ, ಉದ್ಯೋಗಕ್ಕೆ ಕಳಿಸಲ್ಲ, ನನಗೆ ಫ್ರೀಡಮ್ ಬಿಡಲ್ಲ, ತುಂಬ ಸೂಕ್ಷ್ಮ ಸ್ವಭಾವದವರು ಅಂತಾರೆ, ನನ್ನನ್ನು ಕೇರ್ ಮಾಡಲ್ಲ, ನನಗೆ ಪ್ರೀತಿ ಮಾಡಲ್ಲ ಅಂತ. ಎಷ್ಟೋ ಗಂಡು ಮಕ್ಕಳು ನಾನಿಷ್ಟೆಲ್ಲ ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಮನೆಗಳು ಕಟ್ಸಿದ್ದೀನಿ, ಕಾರಿದೆ, ಬಂಗಾರ ಇದೆ, ಆಸ್ತಿ ಐಶ್ವರ್ಯ ಇದೆ, ಕೇಳಿದ ಕಡೆ ಟೂರು, ಪಿಕ್ನಿಕ್ಕು, ರೆಸಾರ್ಟು, ಕಿಟಿ ಪಾರ್ಟಿ ಎಲ್ಲ ಕರ್ಕೊಂಡು ಹೋಗ್ತೀನಿ, ಆದರೂ ನನಗೆ ಟಾರ್ಚರು ಅಂತ ಗಂಡು ಮಕ್ಕಳು ಮಾತಾಡ್ತಿರ್ತಾರೆ. ಹೆಣ್ಮಕ್ಳು ಎಷ್ಟು ಹೊಂದ್ಕೊಂಡು ಹೋದ್ರು ಮನೆಗೆ, ಇವ್ರಿಗೋಸ್ಕರ ನಾನು ಚಾಕ್ರಿ ಮಾಡ್ಕೊಂಡು ಮನೆಗೆಲ್ಲ ಇದ್ದರೂ ನನ್ನನ್ನು ಸರಿಯಾಗಿ ನೋಡ್ಕೊಳಲ್ಲ, ನನಗೆ ಪ್ರೀತಿಸಲ್ಲ, ನನಗೆ ಕೇರ್ ಮಾಡಲ್ಲ, ನನಗೆ ಉಂಡ ತಿಂದ ಅಂತ ಕೇಳಲ್ಲ, ಕೇಳಿದ ತಕ್ಷಣ ದುಡ್ಡು ಕೊಟ್ಬಿಡ್ತಾರೆ. ಕಾರ್ ಇದ್ಬಿಟ್ರೆ ಆಯಿತಾ, ಬಂಗ್ಲೆ ಇದ್ಬಿಟ್ರೆ ಆಯಿತಾ, ಬಂಗಾರಗಳು ಇದ್ಬಿಟ್ರೆ ಆಯಿತಾ, ನನಗೆ ನೆಮ್ಮದಿನೇ ಇಲ್ಲ ಅಂತ ಮಾತಾಡ್ತಿರ್ತಾರೆ. ಸೊ ಹಿಂಗಾಗಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ
ಆ ಮನೆ 1, 3, 4, 5, 6ನೇ ಮನೆ ಬಂದುಬಿಡ್ತು ಅಂತಂದರೆ ಮ್ಯಾರೇಜ್ ಲೈಫ್ ಪ್ರಾಬ್ಲಮ್ಸ್ಗಳು ಕಟ್ಟಿಟ್ಟ ಬುತ್ತಿ. ಅದಕ್ಕೋಸ್ಕರ ಹೆಂಡತಿಯ ಕಣ್ಣಲ್ಲಿ ಒಂದು ಹನಿ ನೀರು ಬರೆದಿದ್ದಂಗೆ ನೋಡಿಕೊಳ್ಳುವ ಗಂಡನ ರಾಶಿ ನಕ್ಷತ್ರ ಯಾವ್ಯಾವುದಪ್ಪ ಅಂತಂದರೆ, ಈ ಮೇಷರಾಶಿ ಕೃತಿಕಾ ನಕ್ಷತ್ರದವರು, ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರದವರು. 100ಕ್ಕೆ 10% ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಇದೇ ರಾಶಿ ನಕ್ಷತ್ರದವರಾಗಿರ್ತಾರೆ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.